ಹೋರಾಟಗಾರರು, ಸಮಾಜ ಸೇವಕರು ಹಾಗೂ ಸಮತಾ ಸೈನಿಕ ದಳದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ದಲಿತ ಚಳುವಳಿ ನಾಗೇಶ್ ಅವರಿಗೆ 43ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹಲವಾರು ವರ್ಷಗಳಿಂದ ದೀನ ದಲಿತರಿಗೆ, ಹಿಂದುಳಿದವರಿಗೆ, ಅಸ್ಪೃಶ್ಯರಿಗೆ ಹೋರಾಟಗಳ ಮುಖಾಂತರವಾಗಿ, ಕ್ರಾಂತಿಯ ಮುಖಾಂತರವಾಗಿ, ಸಮಾನತೆಯ ಹರಿಕಾರರಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ನ್ಯಾಯವನ್ನು ದೊರಕಿಸುವಲ್ಲಿ ಮುಂದಾಗಿದ್ದು, ದಲಿತ ಚಳುವಳಿ ನಾಗೇಶ್ ಎಂದೇ ಹೆಸರು ಪಡೆದಿರುವ ರಿಪಬ್ಲಿಕನ್ ಪಾರ್ಟಿ ಹಾಗೂ ಸಮತಾ ಸೈನಿಕ ದಳದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ದಲಿತ ಚಳುವಳಿ ನಾಗೇಶ್ ಅವರು 43ನೇ ವರ್ಷದ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡಿದ್ದಾರೆ. ಅವರ ಸ್ನೇಹಿತರು, ಅಭಿಮಾನಿಗಳು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಹಾಗೂ ಸಮತಾ ಸೈನಿಕ ದಳದ ಪದಾಧಿಕಾರಿಗಳು ಸೇರಿದಂತೆ ಅವರ ಕುಟುಂಬ ವರ್ಗದವರು, ಬಂಧು ವರ್ಗದವರು ನಾಗೇಶ್ ಅವರ ನಿವಾಸದ ಸಮೀಪ ಅನ್ನದಾನವನ್ನು ಮಾಡುವ ಮುಖಾಂತರವಾಗಿ ಸರಳವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸಮತಾ ಸೈನಿಕ ದಳದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಮುನಿರಾಜ್ರವರು, ಕೋಲಾರ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಅಂಬರೀಶ್ ಅವರು ಸೇರಿದಂತೆ ಕೆಎಫ್ಎಂ ವಿಭಾಗದ ಯುವ ಘಟಕದ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಾಗೇಶ್ ಅವರ ಕುಟುಂಬ ವರ್ಗದವರು, ಸ್ನೇಹಿತರು, ಅಭಿಮಾನಿಗಳು, ಬಂಧು ವರ್ಗದವರು ಹೃತ್ಪೂರ್ವಕವಾಗಿ ಉಡುಗೊರೆಗಳನ್ನು ನೀಡಿ ಹೂಮಾಲೆಯನ್ನು ಹಾಕುವ ಮುಖಾಂತರವಾಗಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಾಗೇಶ್ ಅವರು ಮಾತನಾಡಿ, ನನಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿದ್ದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನಾಗೇಶ್ ಅವರಿಗೆ ಸಮತಾ ಸೈನಿಕ ದಳದಿಂದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಎಲ್ಲರ ಪರವಾಗಿ, ಪತ್ರಕರ್ತರ ಪರವಾಗಿ ಮತ್ತು ಆತ್ಮೀಯ ಸ್ನೇಹಿತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಂಧುಗಳೇ, ಅವರಿಗೆ ಒಳ್ಳೆಯದಾಗಲಿ. ಹೀಗೆ ಇದೇ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಭಾಗಿಯಾಗಿ ಅವರ ಹೊಸ ವರ್ಷಗಳಲ್ಲಿ ಪ್ರತಿಯೊಂದು ವರ್ಷಗಳಲ್ಲೂ ಕೂಡ ಹೀಗೆ ಅಭಿರುಚಿಯ ಒಂದು ಒಳ್ಳೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಿ ಅಂತ ನಮ್ಮೆಲ್ಲರ ಪರವಾಗಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಆತ್ಮೀಯ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದಲ್ಲಿ ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ದಲಿತ ಚಳವಳಿ ಎಂ ನಾಗೇಶ್ ಎಂದು ಪ್ರಖ್ಯಾತಿಯಾಗಿರುವಂತಹ ಮತ್ತು ನಮ್ಮ ಆತ್ಮೀಯ ಗೆಳೆಯರಾದಂತಹ ನಾಗೇಶ್ ಅವರ 43ನೇ ಹುಟ್ಟುಹಬ್ಬ ಈ ದಿನ ಆಚರಿಸ್ತಾ ಇದ್ದೇವೆ. ಅವರ ಬಂಧು ಬಳಗ ಮತ್ತು ಸ್ನೇಹಿತರುಗಳು ಅವರ ತಾಯಿಯ ಆಶೀರ್ವಾದವನ್ನು ಪಡೆದು ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘೋಷಣೆಗಳನ್ನು ಕೂಗ್ತಾ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರವಾಗಿ ಈ ಭಾಗದ ಜನರಿಗೆ ಮತ್ತು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನಂದರೆ, ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳವನ್ನು ಅತಿ ಜರೂರಾಗಿ ಮತ್ತು ಸದೃಢವಾಗಿ ಕಟ್ಟುವಂತಹ ಕೆಲಸವನ್ನು ನಾವು ಮಾಡಬೇಕಾದ್ರೆ ಇಂಥ 16 ಕಾರ್ಯಕ್ರಮಗಳ ಮುಖಾಂತರ ಜನಮಾನಸಕ್ಕೆ ಹೋಗಬೇಕು ಅನ್ನುವಂತಹ ಸಂದೇಶವನ್ನು ನೀಡ್ತಾ ಈ ಸಂದರ್ಭದಲ್ಲಿ ಭಗವಾನ್ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿ ಬಾಪುಲೆ, ಶಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ಸೋಮಣ್ಣವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವರು ಸಹ ಬಂದು ಇವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಹೋಗಲಿದ್ದಾರೆ. ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತಾ ಅದೇ ರೀತಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ನಾಗೇಶ್ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಮುಂದಿನ ಬದುಕು ಹಸನಾಗಿರಲಿ ಅಂತ ಆಶಿಸ್ತಾರೆ. ನಮ್ಮ ಗುರುಗಳಾದ ಹಾಗೂ ಮಾರ್ಗದರ್ಶಕರಾದ ನಾಗೇಶ್ವರನವರಿಗೆ 43 ವರ್ಷದ ಹುಟ್ಟುಹಬ್ಬದ ನನ್ನ ಜೀವನದ ಮಾರ್ಗದರ್ಶಿಗಳಾದ ದಲಿತ ಚಳುವಳಿ ನಾಗೇಶ್ವರನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಕೇತುವ ಭಾಗದಲ್ಲಿ 5 ವರ್ಷಗಳಿಂದ ಅಣ್ಣ ಬೆಳೀತಿರೋ ಬೆಳವಣಿಗೆಯಲ್ಲಿ ತುಂಬ ಜನಗಳಿಗೆ ಸಹಾಯ ಮಾಡಿದ್ದಾರೆ. ಮತ್ತು ಅವರು ಮಾಡಿರುವಂಥ ಸಹಾಯ ಇಡೀ ಕೇತುವ ಭಾಗದಲ್ಲಿ ಎಲ್ಲ ಇದಾಗಿದೆ. ಮುಂದಿನ ಚುನಾವಣೆಯಲ್ಲಿ ಅಣ್ಣ ಕೇತುವ ವಿಧಾನಸಭಾ ಕ್ಷೇತ್ರಕ್ಕೆ ML ಆಗೋದು 100%. ನನ್ನ ಆತ್ಮೀಯ ಸಹೋದರರು ಹಾಗೂ ಸ್ನೇಹಿತರು, ಬಂಧು ಬಳಗರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಏನಿವತ್ತು ನನ್ನ ಹುಟ್ಟುಹಬ್ಬಕ್ಕೆ ಬಂದಿರೋ ಅಂತ ಎಲ್ಲರಿಗೂ ನಾನು ಪ್ರೀತಿಯಿಂದ ಮತ್ತೊಮ್ಮೆ ಮುಗಿದೊಮ್ಮೆ ಅಭಿನಂದನೆಗಳನ್ನ ಹಾಗೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ವಾಟ್ಸಪ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಫೋನ್ ಮೂಲಕ ಎಲ್ಲರೂ ನನ್ನ ಶುಭಾಕಾಂಕ್ಷೆಗಳಿಗೆ ಎಲ್ಲರನ್ನೂ ಅಷ್ಟೇ ಯಾರ್ಯಾರು ನನ್ನನ್ನು ಈ ಮಟ್ಟಕ್ಕೆ ಬಂದು ನನ್ನನ್ನು
ವಿಜೃಂಭಿಸಿ ನನ್ನ ಬರ್ತಡೇನ ಆಚರಣೆ ಮಾಡಿದಂಥ ಎಲ್ಲ ಕಾರಣವನ್ನು ನಾನು ಮತ್ತೊಮ್ಮೆ ಇನ್ನೊಂದ್ಸತಿ 100 ಸತಿ ಹೇಳ್ತೀನಿ. ಅವರಿಗೆ ಚಿರುನುಡಿಯಾಗಿ ಅವರಿಗೆ ಏನೇ ಇರಲಿ ಅವ್ರ ಹಿಂದೆ ನಾನು ಇರ್ತೀನಿ, ಅವ್ರ ಜೊತೆ ನಾನು ಇರ್ತೀನಿ ಅಂತ ಈ ಮೂಲಕ